ಅದು ಹೇಗೆ ಅಂದರೆ ನಿಮ್ಮ ತಿರುಪತಿ ವೆಂಕಟರಮಣನೇ ರೆಪ್ಲಿಕಾ. ಸೇಮ್ ಅದೇ ಥರದೊಂದು ಮೂರ್ತಿ ಇದೆ ಅಂತೆ. ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ತಿರುಪತಿಯಲ್ಲಿ ನಮ್ಮ 3ನೇ ದಿನ ಇವತ್ತು. ನಿನ್ನೆ ರಾತ್ರಿ ಸಖತ್ತಾಗಿ ನಿದ್ದೆ ಬಂತಂದರೆ ಸುಸ್ತಾಗಿತ್ತಲ್ಲ, ಒಳ್ಳೆ ನಿದ್ದೆ ಎಲ್ರಿಗೂ. ಈಗ ಬೀಳಲಿಲ್ಲ, ಅಷ್ಟು ಒಳ್ಳೆ ನಿದ್ರೆ. ನನಗೆ ಒಳ್ಳೊಳ್ಳೆ ಕನಸು ಬಿದ್ದಿದೆ ಆಯಿತಾ. ಎಂಥ ಕನಸು ಅಂದರೆ ಏರ್ಪೋರ್ಟಿಗೆ ಹೋಗಿದ್ವಿ ಆಯಿತಾ. ಏರ್ಪೋರ್ಟಿಗೆಲ್ಲ ಹೋಗಿ ಮಜಾ ಮಾಡ್ತಾಯಿದ್ದೀವಿ, ಲಾಂಜ್ ಒಳಗೆ ಬಿಡ್ತಾ ಇಲ್ಲ ಜನ. ಎಲ್ಲೋ ಕ್ರೆಡಿಟ್ ಕಾರ್ಡ್ ಇದೆ ನನ್ನ ಹತ್ರ ಆಯಿತಾ, ಯಾವ ಕ್ರೆಡಿಟ್ ಕಾರ್ಡ್ ಇದ್ರೂ ಬಿಡ್ತಾನೆ ಇಲ್ಲ ಜನ. ಅಲ್ಲ ಈ ಥರದ್ದೆಲ್ಲ ಲಾಟ್ಬಿಟ್ಟು ಕನಸು ಬಿಡಿ. ಹಿಂದಿನ ಒಳಗಲ್ಲಿ ಹೇಳಿದ್ನಲ್ಲ, ಇಲ್ಲಿಂದ ಸಖತ್ತಾಗಿದೆ ವ್ಯೂ ಅಂತ. ಇಲ್ಲಿ ನೋಡಿ, ವಾ ಸೂಪರ್ ಅಲ್ಲ, ಮೋಡ ನೋಡ ಹೆಂಗಿದೆ. ಇದು ನಾವು ನಿಂತಿರುವ ಸ್ಥಳ ತಿರುಪತಿಯ ವೆಹಿಕಲ್ ಹೋಗ್ತಾ ಉಂಟು ಗುಡ್ಡದ ಮೇಲಲ್ಲ, ಇಲ್ಲಿಂದ ತೋರೋದಿಲ್ಲ ಅದು. ತಿರುಪತಿಯ ಕಾಶಿ ಮಠದಲ್ಲಿದ್ದೀವಿ ನಾವು. ನಮ್ಮ ಇವತ್ತಿನ ಪ್ಲ್ಯಾನ್ ಏನು ಗೊತ್ತಾ, ಇಲ್ಲಿಂದ ಒಂದು 40-42 ಕಿಲೋಮೀಟರ್ ದೂರದಲ್ಲಿ ಕಾಳಹಸ್ತಿ ಅಂತಿದೆ. ಸೊ ತಿರುಪತಿಗೆ ಬಂದವರು ಅಲ್ಲಿ ಹೋಗ್ತಾರೆ. ಸೊ ನಾವು ತಿರುಪತಿಗೆ ಬಂದಿದ್ದೀವಲ್ಲ, ಹಾಗಾಗಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಆಮೇಲೆ ಸ್ನೇಹನ ಫ್ರೆಂಡ್ ಒಬ್ಬರು ತಿಳಿಸಿದ್ರು ನಮಗೆ, ಎಂಥದ್ದು ವಿಕೃತಿ ಮಾಲಾ ಅಂತ ಇನ್ನೊಂದು ಪ್ಲೇಸ್ ಇದೆಯಂತೆ. ಅದು ಹೇಗೆ ಅಂದರೆ ನಿಮ್ಮ ತಿರುಪತಿ ವೆಂಕಟರಮಣನೇ ರೆಪ್ಲಿಕಾ. ಸೇಮ್ ಅದೇ ಥರದೊಂದು ಮೂರ್ತಿ ಇದೆಯಂತೆ. ಸೊ ನಾವಲ್ಲಿ ಹೋಗ್ತೀವಿ. ಒಳಗೆ ಶೂಟಿಂಗ್ ಬಿಡಲ್ವ ಅದೆಲ್ಲ ಗೊತ್ತಿಲ್ಲ. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಖಂಡಿತಕ್ಕೂ ನಿಮ್ಮ ಜೊತೆ ಶೇರ್ ಮಾಡ್ಬೋದು. ಅದು ಹೋಗ್ಬೇಕಂತಿದೆ. ಆಮೇಲೆ ಇಲ್ಲಿಂದ ಕಳ್ಸ್ಕೊಳ್ಳೋದು ರಾತ್ರಿ ಬೆಂಗಳೂರಿಗೆ. ಇಲ್ಲಿಂದ ಎಲೆಕ್ಟ್ರಿಕ್ ಬಸ್ ಇದೆ ಕಣ್ರಿ, ತುಂಬಾ ಇದೆ. ಬುಕ್ ಮಾಡಿದ್ದೀವಿ ಎಲ್ಲ. 400 ರೂಪಾಯಿ ಒಳಗೆಲ್ಲ ಟಿಕೆಟ್ ಸಿಗುತ್ತೆ ಇಲ್ಲಿಂದ ಬೆಂಗಳೂರಿಗೆ. ಒಳ್ಳೆ AC ಬಸ್ಸು, ಹಾಗಾಗಿ ಬುಕ್ ಮಾಡಿದ್ದೀವಿ. ಬನ್ನಿ, ಬ್ರೇಕ್ಫಾಸ್ಟ್ ಮಾಡಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ನಾವೀಗ ಏನು ಮಾಡಿದ್ವಿ ಗೊತ್ತಾ, ಇಡೀ ದಿನಕ್ಕೆ ಈ ಆಟೋ ಬುಕ್ ಮಾಡಿಬಿಟ್ವಿ. ಸೊ ಇಲ್ಲಿಂದ ಕಾಳಹಸ್ತಿಗೆ, ಆಮೇಲೆ ಅದೆಂಥದ್ದು ವಿಕೃತಿ ಮಾಳ ಅಲ್ಲ ಸ್ನೇಹ, ಆಮೇಲೆ ಪದ್ಮಾವತಿ ದೇವಸ್ಥಾನ, ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅವರು. ದಿನಕ್ಕೆ 2,500 ಚಾರ್ಜ್ ಮಾಡ್ತಾರಂತೆ. ಸೊ ಬಸ್ಸಲ್ಲೆಲ್ಲ ಹತ್ತಿ ಹೋಗಿ ಎಲ್ಲ ಸುಮ್ಮನೆ ಸರ್ಕಸ್ ಮಾಡೋ ಬದಲು ಆಮೇಲೆ ವೆಯ್ಟಿಂಗ್ ಮಾಡ್ತಾರಲ್ಲ, ಸೊ ಅದೆಲ್ಲ ನೋಡಿದ್ರಿಂದ ಇದೇ ಬೆಟರ್ ಅನಿಸ್ತು. ಹಾಗಾಗಿ ಹೋಗ್ತಾ ಇದ್ದೀವಿ. ಆಮೇಲೆ ನಮ್ಮ ಜೊತೆ ನೋಡಿ ರಿಕ್ಷಾ ಮ್ಯಾನುಫ್ಯಾಕ್ಚರೇ ಬಂದಿದ್ದಾರೆ. ಮ್ಯಾನುಫ್ಯಾಕ್ಚರರ್ ಕಲರ್ ಕಾಂಬಿನೇಷನ್ ನೋಡಿ, ಇಲ್ಲಿ ನೋಡಿ ಪ್ಯಾಂಟು ಎಲ್ಲ ನೋಡಿ, ಎಂತ ಮ್ಯಾಚಿಂಗ್ ಧನರಾಜ್ರೆ. ವಾ ಎಷ್ಟು ಚಾರ್ಜ್ ನಿಮ್ದು ಧನರಾಜ್ರೆ? ನಾನೇ ಇವ್ರನ್ನ ಇಟ್ಕೊಂಡದ್ದು. ಹೌದಾ? ಅವರಿಗೆ ಕನ್ನಡ ಬರೋದಿಲ್ಲ, ನೀವು ತಿರುಪತಿ ಬಂದಾಗ ಸಮಯ ಇದೆ ಅಂತಾದರೆ ವಿಕೃತಿ ಮಾಲಕ್ಕೆ ಬರಲೇಬೇಕು ನೀವು. ರೀಸನ್ ಏನಪ್ಪ ಅಂದರೆ ಇಲ್ಲಿನ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿ ಏನಿದೆ ಮತ್ತು ತಿರುಪತಿಯ ಬಾಲಾಜಿ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿ ಏನಿದೆ ಅದೆರಡೂ ಸೇಮ್ ಟು ಸೇಮ್ ರೆಪ್ಲಿಕಾ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೇಮ್ ಹೈಟು, ಸೇಮ್ ವೆಯ್ಟು, ನೋಡಲಿಕ್ಕೂ ಸೇಮ್, ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ಸೊ
ಎರಡೂ ಕಡೆ ನಿಮಗೆ ಪುಣ್ಯ ಸಿಗುತ್ತೆ. ಇಲ್ಲಿ ಮುಖ್ಯವಾಗಿ ಯಾಕೆ ಜನ ಬರ್ತಾರೆ ಅಂದರೆ ಇದು ಸಂತಾನ ಸಂಪದ ವೆಂಕಟರಮಣ ಸ್ವಾಮಿ ಅಂತ ಹೇಳ್ತಾರೆ. ಅಂದರೆ ಶುಕ್ರವಾರ ಇಲ್ಲಿ ಬಂದು ಸಂತಾನಕ್ಕಾಗಿ ವಿಶೇಷ ಪೂಜೆನ ಸಲ್ಲಿಸ್ತಾರೆ ಜನರು. ಸೊ ಅದೊಂದು ಸ್ಪೆಷಾಲಿಟಿ ಇಲ್ಲಿ. ಸ್ವಲ್ಪ ಇಂಟೀರಿಯರ್ ಇದೆ ಇದು ವಿಕೃತಿ ಮಾಲ ಅಂಥೇಳಿ. ತುಂಬ ಜನರಿಗೆ ಗೊತ್ತಿರಲ್ಲ, ತಿರುಪತಿ ಬಂದಾಗ ಈ ಥರದ್ದು ಒಂದು ಪ್ಲೇಸ್ ಇದೆ ಅಂತೇಳಿ. ಕೆಲವರಿಗೆ ಗೊತ್ತಿರುತ್ತೆ, ಅವ್ರು ಬಂದು ನೋಡಿ ಹೋಗ್ತಾರೆ. ಬಟ್ ನೀವು ನೋಡಿದ್ರಲ್ಲ ಮೂರ್ತಿ ಹೇಗಿತ್ತು ಅಂದೇಳಿ, ಡಿಟ್ಟೋ ಬಾಲಾಜಿಯ ದರ್ಶನ ಮಾಡ್ದಂಗೆ ಅಷ್ಟೇ ಸಂತೋಷ ಆಗುತ್ತೆ. ಸೊ ನಾವಂತೂ ದರ್ಶನ ಪಡೆದ್ವಿ, ಅರ್ಚನೆ ಮಾಡಿಸಿದ್ವಿ. ಹೇಗನ್ನಿಸ್ತು? ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಇಲ್ಲಿ ಎಷ್ಟು ಹೊತ್ತು ನಿಂತ್ಕೊಂಡು ನಾನು ನೋಡ್ತಾ ಇದ್ದೇನೆ ದೇವರನ್ನ, ಅದೇ ನನಗೆ ಖುಷಿ ಅಲ್ವಾ. ಅಲ್ಲಿ ಒಂದೇ ಸೆಕೆಂಡ್ ಸಿಕ್ತು ನಮಗೆ ತಿರುಪತಿಯಲ್ಲಿ. ಸೇಮ್ ಹೈಟ್ ಇದೆ ಅಂತೆ, ಸೇಮ್ ಅದೇ ಹೇಳಿದೆ ನಾನು. ಹೌದು, ಖುಷಿ ಆಯ್ತಲ್ಲ. ನಾನು ಫಸ್ಟ್ ಬಂದಾಗ ಅದಕ್ಕೆ ನಾನು ಇವ್ರ ಹತ್ರ ಕೇಳಿದ್ದು ಇದೇನು ಸ್ಪೆಷಲ್ ಅಂತ. ಇದೇನು ಸ್ಪೆಷಲ್ ಅಂತ ಅನಿಸ್ಲೇ ಇಲ್ಲ. ಹೌದು, ಇಲ್ಲಿ ನೋಡಿದ್ರೆ ಎಷ್ಟು ರಿಚ್ ಆಗಿದೆ ದೇವರು. ಹೌದು, ನೋಡೋದಕ್ಕೆ ಒಂದು ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಅಂದ್ರೆ ಇಲ್ಲಿ ರಿನೋವೇಷನ್ ನಡೀತಾ ಇದೆ ಆಕ್ಚುಲಿ. ಬಟ್ ನೀವು ಬನ್ನಿ ಆಯ್ತಾ, ಖಂಡಿತ ಸೇಮ್ ತಿರುಪತಿ ತಿಮ್ಮಪ್ಪನ ನೋಡಿದಾಗೆ ಆಯ್ತು, ಅದೇ ಸೇಮ್ ದೇವರು. ಎಷ್ಟು ಚಂದ ಅವರು ಅವತ್ತು ಸ್ನೇಹ ಅವ್ರು ಹೇಳಿದ್ರಲ್ಲ. ಹೌದು, ರಾಜ್ಕುಮಾರ್ ಮೂವಿನ ಆಕ್ಚುಲಿ ನಮಗೂ ಗೊತ್ತಿರ್ಲಿಲ್ಲ. ಸ್ನೇಹಂದು ಫ್ರೆಂಡ್ ಒಬ್ಳು ಇದ್ದಾಳೆ, ಅವಳು ನೀವು ಅಷ್ಟು ದೂರ ಹೋಗಿದ್ದೀರಲ್ಲ ನೋಡ್ಕೊಂಡು ಬನ್ನಿ ಅಂತ ಹೇಳಿದ, ಹಾಗಾಗಿ ಬಂದ್ವಿ ನಾವು. ಹೌದು, ನಾವೆಲ್ಲ ತುಂಬಾ ಜನರ ಹತ್ರ ಕೇಳಿದೀವಿ ವಿಕೃತಿ ಮಾಡದಲ್ಲಿ ಇದೆ ಅಲ್ಲ ಅಂತ ಹೇಳಿದಾಗ, ಹೌದಾ ಗೊತ್ತಿಲ್ಲ ಅಂತ ಹೇಳ್ತಾರೆ. ತುಂಬಾ ಜನ ತಿರುಪತಿಯಲ್ಲಿದ್ದವರಿಗೆ ಗೊತ್ತಿಲ್ಲ, ತುಂಬಾ ಜನ. ಆಗ್ಲಿ, ನಮ್ಗೊಂದು ಪುಣ್ಯ ಇದೆ, ನಮ್ಗೊಂದು ಅದು ನೋಡುವಂತ ಒಂದು ಭಾಗ್ಯ ಇದೆ, ನೋಡಿ ಬಂದ್ವಿ. ಅಲ್ಲಿ ಹೋಗ್ತಿದಾರಲ್ಲ, ಬಂದು ಲೋಕಲ್ ಲೈಟ್ ಒಬ್ರು ಪ್ರಸಾದ ಕೊಟ್ಟಿದ್ದಾರೆ, ತಗೊಳ್ಳಿ ಅಂತೇಳಿ. ದೇವರೇ ಸ್ವಾಮಿ ವೆಂಕಟೇಶ್ವರ ಕಾಪಾಡಪ್ಪ. ಸೊ ನಾವೀಗ ಕಾಳಹಸ್ತಿಗೆ ಹೋಗ್ತಾ ಇದ್ದೀವಿ ವಯಾ ತಿರುಪತಿ ಏರ್ಪೋರ್ಟ್ ರೋಡ್. ಎಷ್ಟು ಚೆನ್ನಾಗಿದೆ ನೋಡಿ ಏರ್ಪೋರ್ಟ್ ರೋಡ್. ಅಂದರೆ ತಿರುಪತಿಗೆ ಪ್ಲೇನಲ್ಲೂ ಬರ್ಬೋದು ನೀವು. ಬಂದರೆ ಅಲ್ಲಿಂದ 20 ಕಿಲೋಮೀಟ್ರ್ ಆಗುತ್ತೆ ಅಲಿಪೇರಿಗೆ. ಆಮೇಲೆ ಅಲ್ಲಿಂದ ಇನ್ನೊಂದು 15 ಕಿಲೋಮೀಟ್ರ್, ಅಂದರೆ ಒಟ್ಟು 35 ಕಿಲೋಮೀಟ್ರ್ ಆಗುತ್ತೆ ನಿಮಗೆ ಟೆಂಪಲಿಗೆ. ಅಲ್ಲಿ ನೋಡಿ, ಅದು ಏರ್ಪೋರ್ಟು. ವಾವ್, ವೆರಿ ನೈಸ್. ಶ್ರೀಕಾಳಹಸ್ತಿಗೆ ಬಂದಿದ್ದೀವಿ. ಕಾಳಹಸ್ತಿದು ವಿಶೇಷತೆ ಏನಂದರೆ, ತಿರುಪತಿಗೆ ಬಂದವರೆಲ್ಲ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋದರೆ ಪುಣ್ಯ ಜಾಸ್ತಿ ಆಗುತ್ತಂತೆ. ಏಕೆ ವಿಶೇಷ ಅಂದರೆ, ಇದು ಈ ಆದಿಶೇಷ ಮತ್ತು ವಾಯುದೇವರ ಮಧ್ಯೆ ಒಂದಿನ ನಮ್ಮಿಬ್ಬರಲ್ಲಿ ಯಾರು ಬಲಿಷ್ಠರು, ಯಾರು ಸುಪೀರಿಯರ್ ಅಂತ ಒಂದು ಪಂದ್ಯ ನಡೆಯುತ್ತೆ. ಆಗ ಆದಿಶೇಷ ಏನು ಮಾಡ್ತಾನೆ ಅಂದರೆ, ಕೈಲಾಸ ಪರ್ವತಕ್ಕೆ ಸುತ್ತೊಡೆದು ಕೂತ್ಕೊಂಡು ಬಿಡ್ತಾನೆ. ಅದೇ ಟೈಮಲ್ಲಿ ವಾಯುದೇವರು ಏನು ಮಾಡ್ತಾರೆ, ಅವರ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಒಂದು ಸುಂಟರ ಗಾಳಿ ಕ್ರಿಯೇಟ್ ಮಾಡಿ ಆ ಕೈಲಾಸ ಪರ್ವತದ್ದು ಚಿಕ್ಕ ಚಿಕ್ಕ ಚೂರುಗಳಾಗುತ್ತೆ. ಆ 8 ಚೂರುಗಳಲ್ಲಿ ಒಂದು ಚೂರು ಇಲ್ಲಿ ಬಂದು ಬಿದ್ದದ್ದು. ಇಲ್ಲಿ ಅಂದರೆ ನೀವು ಇಲ್ಲಿ ಬಂದರೆ ಕೈಲಾಸ ಪರ್ವತಕ್ಕೆ ಹೋಗಿರುವಷ್ಟೇ ಪುಣ್ಯ ಸಿಗ್ತದೆ ಅಂತ ಪ್ರತೀತಿ. ಹಾಗಾಗಿ ಬರ್ತಾರೆ ಜನ. ಇಲ್ಲಿ ನೋಡಿ ಪ್ರಸಾದ, ಪುಳಿಯೋಗರೆ ಪ್ರಸಾದ ಕೊಡ್ತಾರೆ, ಲಡ್ಡು ಪ್ರಸಾದ ಕೊಡ್ತಾರೆ, ವಡಾ ಕೊಡ್ತಾರೆ, ಅದೆಲ್ಲ ಸಿಕ್ತು. ಇಲ್ಲಿ ಪ್ರಸಾದ ಕೌಂಟ್ರ್ ಇದೆ. ನನಗೆ ತುಂಬ ಖುಷಿಯಾಗಿದ್ದೇನು ಗೊತ್ತಾ, ಒಳಗಡೆ ಎಲ್ಲ ದೇವರು ಒಂದೇ ಕಡೆ ಸ್ಥಿತವಾಗಿದೆ ಅನ್ನೋ ಥರ ಫೀಲ್ ಆಯಿತು. ಮತ್ತು ತುಂಬ ಖುಷಿಯಾಗಿದ್ದು ಯಾವುದು ಗೊತ್ತಾ, ಸ್ಫಟಿಕದೊಂದು ಲಿಂಗ ಇತ್ತು, ಕಣ್ಣ ನೀರು ಬರುತ್ತ್ರಿ. ಎಂಥ ಸ್ಫಟಿಕ ಲಿಂಗ ಅದು, ಭಾಳ ಚಂದ. ಮತ್ತೆ ಭಕ್ತ ಕಣ್ಣಪ್ಪ ಇದ್ದಾರಲ್ಲ, ಅವ್ರ ಗುಡಿನೂ ಕೂಡ ಇದೆ ಅಲ್ಲಿ. ಮತ್ತು ಶ್ರೀಕಾಳಹಸ್ತಿ ಅಂತ ಹೆಸರು ಬರೋಕ್ಕೆ ಕಾರಣ ಅಂದರೆ, ಶ್ರೀ ಅಂದರೆ ಇಲ್ಲಿ ಜೇಡ ಅಂತ, ಆಮೇಲೆ ಕಾಳ ಅಂದರೆ ಸರ್ಪ ಅಂತ, ಹಸ್ತಿ ಅಂದರೆ ಆನೆ. ಮೂರಿಂದಲೂ ಪೂಜಿಸಲ್ಪಟ್ಟ ಲಿಂಗ ಇದೆ. ಹೌದು, 3 ಜನ ಪೂಜಿಸಿದ್ದ ಲಿಂಗ ಅಂತೆ. ಹಾಗಾಗಿ ಶ್ರೀಕಾಳಹಸ್ತಿ ಅಂತ ಹೆಸರು ಬಂದಿರೋದು. ಭಾಳ ಒಂದು ಅಂದರೆ ಪ್ರಶಾಂತವಾದ ಮತ್ತು ಮನಸ್ಸಿಗೆ ಮುದ ನೀಡುವಂಥ ಒಂದು ಸ್ಥಳ ಇದು. ಖಂಡಿತ ಬನ್ನಿ. ನಿಮಗೆ ಹೇಳೋಕ್ಕಾಗಲ್ಲ, ಆಯಿತಾ, ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಭಕ್ತಿ ಉಕ್ಕಿ ಉಕ್ಕಿ ಬರುತ್ತೆ ಒಳಗೋದಾಗ. ಲಿಂಗ ರೂಪದಲ್ಲಿ ಎಷ್ಟೆಲ್ಲ ದೇವರಿದೆ. ಈಶ್ವರನ ಲಿಂಗ ಇದೆ. ಆಮೇಲೆ
ಅಮ್ಮನವರ ಮೂರ್ತಿ ಕೂಡ ಇದೆ. ಎರಡದ್ದು ದರ್ಶನ ಮಾಡ್ಕೊಂಡು ಬನ್ನಿ, ಭಾಳ ಖುಷಿ ಆಗುತ್ತೆ ಮನಸ್ಸಿಗೆ. ದೇವ್ರ ದರ್ಶನ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಇಲ್ಲಿ ಶಾಪಿಂಗ್ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ. ಇಲ್ಲಿ ತುಂಬಾ ಅಂಗಡಿ ಇದೆ ಸುತ್ತಮುತ್ತಲು, ಈ ಕಡೆ ಆ ಕಡೆ ಎಲ್ಲ ದೇವರ ಸಾಮಗ್ರಿಗಳು ಸಿಗುತ್ತೆ, ದೇವರ ಮೂರ್ತಿಗಳು ಸಿಗುತ್ತೆ. ಹಾಗೆ ನಮಗೆ ಬೇಕಾಗಿರುವಂಥದ್ದು ಬ್ಯಾಗ್ಸು, ಆಮೇಲೆ ಮಕ್ಕಳಿಗೆ ಬೇಕಾಗಿರುವಂಥ ಆಟಿಕೆ ಸಾಮಾನುಗಳು ಇದೆಲ್ಲ ಸಿಗುತ್ತೆ. ಇವತ್ತಿನ ಕೊನೆಯ ಡೆಸ್ಟಿನೇಷನ್ ನಮ್ಮದು. ಇವತ್ತಿನ ದಿನ ಸಾರ್ಥಕ. ಏನಂತೀರಿ ಧನರಾಜ್ರೆ? ನಿಜ, ತುಂಬಾ ಖುಷಿ ಆಯ್ತು ಅಲ್ವಾ? ವೆಂಕಟರಮಣ, ಇಲ್ಲಿ ವೆಂಕಟರಮಣ, ಮತ್ತೆ ವಿಕೃತ ಮಾಲದಲ್ಲಿ ನಾವು ಅಂದ್ಕೊಂಡಿದ್ವಿ ತಿರುಪತಿ ದರ್ಶನ, ವೆಂಕಟರಮಣನ ದರ್ಶನ ಮಾಡಬೇಕು ಅಂತ. ಆಮೇಲೆ ಒಂದೇ ವೆಂಕಟರಮಣ ನೋಡಿ ಕಣ್ಣು ತುಂಬಿ ಬಂದಿತ್ತು. ಆಮೇಲೆ ವಿಕೃತಿ ಮಾಲದಲ್ಲಿ ವೆಂಕಟರಮಣನ ನೋಡಿದ್ವಿ. ಆಮೇಲೆ ಇಲ್ಲಿ ಪದ್ಮಾವತಿ ದೇವಸ್ಥಾನದಲ್ಲಿ ಹತ್ತಿರದಿಂದ, ತುಂಬಾ ಹತ್ತಿರದಿಂದ ನೋಡಿದ್ವಿ. ಬಹಳ ಖುಷಿ ಆಗ್ತಾ ಇದೆ. ದೇವರು ಆಗ್ತಾ ಇದ್ರು, ಕಣ್ ತುಂಬಾ ನೀರು ಹೊಡೆದು. ಹೌದು. ಇಲ್ಲ ನಮ್ಗೆ ಆಗಿದ್ರು ಅಂದ್ರೆ ದೇವರನ್ನ ನೋಡಿದ ತಕ್ಷಣ ನೋಡ್ತಾ ಇದ್ರೆ ಗಳಗಳ ಅಂತ ಅಳ್ತಿದ್ದಾರೆ. ಅಲ್ಲ, ಅಷ್ಟು ಖುಷಿಯಾಗಿದೆ. ನಾವೀಗ ಸದ್ಯಕ್ಕೆ ಪದ್ಮಾವತಿ ಟೆಂಪಲ್ನ ಎದುರು ನಿಂತು ಮಾತಾಡ್ತಾ ಇದ್ದೀವಿ. ರಶ್ ಹೆಂಗಿದೆ ಅಂದ್ರೆ ಇಲ್ಲಿ ನೋಡಿ ಒಂದ್ಸಲ ನೋಡಿ, ಸಿಕ್ಕಾಪಟ್ಟೆ ರಶ್ ಇದೆ. ನಮ್ಮ ದರ್ಶನ ಮುಗಿದಿದೆ. ಭಾಳ ಚಂದವಾಗಿ ಮುಗೀತು ನಮ್ಮ ದರ್ಶನ. ಈಗ ಇನ್ನು ವಾಪಸ್ಸು ಹೊರಡೋದು. ಇವತ್ತಿನ ದಿನ ಭಾಳ ನಾವಂತೂ ಖುಷಿಯಲ್ಲಿ ಕಳೆದ್ವಿ. ನಿಮಗೂ ಚೂರು ಪಾರು ತೋರಿಸಿದ್ದೀವಿ, ಆ ಸಂತೃಪ್ತಿ ನಮಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾನೆ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಚಾನಲ್ನ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಜನರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾನೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.